ಹಾಯ್ ಹಲೋ ನಮಸ್ಕಾರ. ನಮ್ಮ ಕರ್ನಾಟಕ ಮಂದಿ ಹಾಗೆ ನಮ್ಮ ಮುಂಡ್ರಿಗೆ ಮಂದಿಗೆ ನಮಸ್ಕಾರ. ನಿಮಗೆ ಗೊತ್ತೈತಿಲ್ರಿ, ನಮ್ಮ ಹುಡುಗರ ಮನೆ ಜಿಲ್ಲಾ ಮಟ್ಟ ಆಗಿದ್ದು ವಿಭಾಗ ಮಟ್ಟ ಆಡಕಂತಂದು ಹೋಗ್ಬೇಕಂತೇಳಿ ಗದಗ ಜಿಲ್ಲಾ ಮಟ್ಟದೊಳಗೆ ನಮ್ದು ಎಚ್.ಪಿ. ಕ್ರೀಡಾನ ಒಳಗೆ ಆಟಿದ್ರಿ. ಆಟ ನೋಡ್ಬೇಕಂತೇಳಿ ನಾನು ನಮ್ಮ ತಮ್ಮ ಬಂದು ನೋಡ್ರಿ. ಬಂದ ತಕ್ಷಣ ಕೃಷ್ಣ ಇದು ಗದಗ ಇಡ್ಲಿ ಸೆಂಟರ್ ಮುಂಡ್ರಿಗೆ ಒಳಗೆ ನಾಷ್ಟ ಮಾಡಿದ್ರಿ. ಇಡ್ಲಿ ಮಾಡ್ಕೊಂಡು ಮತ್ತೊಳ್ಳೆ ಬಸ್ ಹತ್ತೇ ಬಿಟ್ಟು ನೋಡ್ರಿ. ಗದಗಿನ ತಡ ಮಾಡಲಿಲ್ಲ, ಯಾಕಂದ್ರೆ ಮ್ಯಾಚ್ ನೋಡ್ಬೇಕಂದ್ರೆ ಭಾಳ ಖುಷಿ ಇತ್ತು. ಯಾಕಂದ್ರೆ ಮೊನ್ನೆ ಆ ಥರ ಆಟ ಆಡಿದ್ರಿ, ಅದಕ್ಕಂತೇಳಿ ಎಕ್ಸಾಮೆಂಟ್ ಇತ್ತು. ಹಂಗೂ ನಮ್ಮ ಗ್ರೌಂಡ್ ಬಂಡ ನೋಡ್ರಿ. ಎಚ್.ಪಿ. ಕ್ರೀಡಾ ನೋಡೋದು ನಮ್ಮ ಹುಡುಗರು RCB ಗ್ರೀನ್ ಜರ್ಸಿ ಹಾಕೊಂಡು ನಿಂತಿದ್ರು. ಹೆಂಗದ್ರ ಅಂತೇಳಿ ನೋಡ್ಕೊಂಬರ್ರಿ. ನೋಡಿರಲ್ರಿ ನಮ್ಮ ಹುಡುಗರು ಹೆಂಗಿದ್ರು ಅಂತೇಳಿ. ಆದ್ರೂ ನಾ ಮ್ಯಾಚ್ ಒಂದೇ ಮ್ಯಾಚ್ ಬಿಜಾಪುರ ಜೋಡಿ ಮ್ಯಾಚ್ ಚಾಲು ಆಗೇ ಬಿಡ್ತು ನೋಡ್ರಿ. ಚಲೋ ಆಗಿದ್ರೆ ಒಂದೇ ಮ್ಯಾಚ್ ಭಾಳ ಗಡಿಬಿಡಿ ಮಾಡಿದ್ರಿ. ಏನೋ ಒಂದು ಮ್ಯಾಚ್ ಓದ್ತಿದ್ರು, ಮತ್ತೆ ಇನ್ನೊಂದು ಮ್ಯಾಚ್ ಗೆಲ್ತಾರ ಅಂತ ನೋಡಿದ್ರಿ. ಆದ್ರೆ ಬೇಜಾರಾಗಿತ್ರಿ, ಯಾಕಂದ್ರೆ ಮ್ಯಾಚ್ ಓದ್ಬಿಟ್ರಿ. ಏನೋ ಮಾಡಕ್ ಆಗೋದಿಲ್ರಿ. ಮತ್ತೆ ಸೂತಾರ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಭಾಳ ಅಂದ್ರೆ ಭಾಳ ಟೆನ್ಷನ್ ಆಗಿದ್ರಿ. ಎಲ್ಲರೂ ಟೆನ್ಷನ್ ಇದ್ರು ಅಂತ ನಾವು ವಿಡಿಯೋ ಮಾಡತ್ತೀರಿ. ನಮ್ಮನ್ನ ಬೇದ ಬಿಟ್ಟು ನೋಡ್ರಿ. ಇವ ನೋಡ್ರಿ ಕಪ್ ಗೆಲ್ಬೇಕಾಗಿರೋ ಕಪ್ ರೀ. ಏನ್ ಮಾಡಕ್ ಆಗುದಿಲ್ರಿ. ನಾವು RCBಗೋಸ್ಕರ ನಾವು ಟೀಮ್ ಕ್ರಿಕೆಟ್ ಟೀಮ್ಗೋಸ್ಕರ ನಾ ಕಾದಿಲ್ರಿ. 18 ವರ್ಷ ಮಟ್ಟ ಕಪ್ ಹೊಡಿದು ಹಂಗ ಇದಕ್ಕೂ ಕಾದ್ರತಿ. ಏನೋ ಒಂದ್ ವರ್ಷ ಆಗೈತಿ. ಈಗ ಕಾಯೋನ್ರಿ ಮುಂದಿನ ನೆಕ್ಸ್ಟ್ ವರ್ಷ ಕಪ್, ಮುಂದಿನ ಸಲ ಕಪ್ ನಮ್ದ ಅಂತ ಹೇಳ್ತೀವ್ರಿ. ನೋಡಿದ್ರಿ ಮುಂದಿನ ಸಲ ಕಪ್ ನಮ್ದ ಅಂತ ಹೇಳ್ತಾ. ಆದ್ರೆ ಇನ್ನೊಂದು ಆಚಾರ ಕದೈತಿ. ಏನಪ್ಪಾ ಅಂದ್ರ ಇಲ್ಲಿ ಐತ್ ನೋಡ್ರಿ ನಮ್ಮ RCB ಹುಡುಗಿರ ಟೀಮ್ ರೀ. ಇವ್ರ ನೋಡ್ರಿ ನಮ್ಮ ಜಾಲವಾಡಿ ಟೀಮ್ ಅಂದ್ರೆ ನಮ್ ಗದಗ ಜಿಲ್ಲಾ ಪರವಾಗಿ ಆಡೋರಿ. ಮಸ್ತ್ ಅಂದ್ರೆ ಮಸ್ತ್ ಆಡಿದ್ರಿ. ಇವ್ರಂತರು ಭಾರಿ ಅಂದ್ರೆ ಭಾರಿ ಆಡಿದ್ರಿ. ಇವ್ರ ನೋಡ್ರಿ ಈ ಟೀಮ್ ನ ಕೋಚ್ ಇವ್ರದಾರ ನೋಡ್ರಿ. ಇವರ ಕೋಚ್ ಹೆಂಗೋ ಮಾಡಿ ಗೆದ್ದೇ ಬಿಟ್ರು ನೋಡ್ರಿ. ಗೆದ್ದ ತಕ್ಷಣ ಬಹಳ ಖುಷಿಯಿಂದ ಮತ್ತೊಳ್ಳೆ ಆಚರಿಸಿ ಬಂದಿ ನೋಡ್ರಿ. ನಮ್ಮ ಗದಗಿನ ಪುಟ್ಟರಾಜ್ ಮಠಕ್ರಿ. ಬಂದ ತಕ್ಷಣ ನಮ್ಮ ಪುಟ್ಟರಾಜ್ ಅವರ ಆಶೀರ್ವಾದ ತಗೊಂಡು ಹೊಳ್ಳಿ ಒಳಗಡೆ ಹೋಗಿ ಪ್ರಸಾದ ಐತ್ರಿ. ಪ್ರಸಾದ ತಗೋಬೇಕಂತೇಳಿ ಎಲ್ಲರೂ ನಾನು ನಮ್ಮ ಮಾವರ್ರಿ ಎಲ್ಲರೂ ಸೇರಿ ಊಟ ಮಾಡಕ್ ಚಲೋ ಮಾಡಿದ್ ನೋಡ್ರಿ. ಪ್ರಸಾದ ತಗೊಂಡ ತಕ್ಷಣ ಊರಿಗೆ ಹೋಗ್ಬೇಕಂತ ಬಂದಿ ನೋಡ್ರಿ. ಇಷ್ಟು ಇವತ್ತಿನ ದಿಕ್ಕ ನೋಡ್ರಿ. ಏನ್ ಇಷ್ಟ ಅದ ನಿಮಗೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದೆ ನೋಡಿ ಸಿಗೋಣ್ರಿ. ಅಲ್ಲಿವರೆಗೆ ನಿಮ್ಗೆ ಎಲ್ಲರಿಗೂ ಶರಣ್ರಿ.